ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಯಾರು ಬದುಕ್ತಾ ಇದಾರೆ ಅಂತಂದ್ರೆ ಅವನೇ ಈ ಟಿಜೆ ಅಬ್ರಾಮ್. ಹೋರಾಟಗಾರನ ಮುಖವಾಡ ಧರಿಸಿ ಡೀಲ್ ಮಾಸ್ಟರ್ ಆಗಿ ಡೀಲ್ ಗಳನ್ನ ಮಾಡ್ತಾ ಇದ್ದು. ಅಲ್ಲಯ್ಯ, ನೀನು ಕರ್ನಾಟಕದಲ್ಲಿ ಯಾರನ್ನ ಬಿಟ್ಟಿದ್ಯಾ ಹೇಳಯ್ಯ? ಈ ಕಡೆ ಯಡಿಯೂರಪ್ಪನ ಮೇಲೆ ಕೇಸ್ ಹಾಕಿದ್ಯಾ, ಆ ಕಡೆ ಅಶೋಕ್ ಕೇಣಿ ಮೇಲೆ ಕೇಸ್ ಹಾಕಿದ್ಯಾ, ಡಿ ಕೆ ಶಿವಕುಮಾರ್ ಮೇಲೆ ಕೇಸ್ ಹಾಕಿದ್ಯಾ. ಈ ನಡುವೆ ನಿನ್ಗೆ ಯಾರು ಸಿಕ್ಲಿಲ್ಲ ಅಂತ ಇವತ್ ಸಿದ್ದರಾಮಯ್ಯನವ್ರ ಬಿಡು ಕೈ ಕಟ್ ಬಂದಿದ್ಯಾ. ಇದ್ರ ಬಿಸಿ ಹೆಂಗ್ ಮುಟ್ಟಿಸ್ತೀವಿ ಅಂತ ಬಾಯಿನಲ್ಲಿ ಹೇಳಲ್ಲ, ನಾವು ಕಾರ್ಯಗತ ಮಾಡಿ ತೋರಿಸ್ತೀವಿ. ನೀವ್ ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೀನಿ. ನಿನ್ನಂತ ನಾಲಾಯಕ್ಕು ಸೋಂಬೇರಿ ಮಗನ್ನೇ ನನ್ನ ಜೀವನದಲ್ಲೇ ನೋಡಿಲ್ಲ. ನೀನ್ ಎಂತ ವ್ಯಕ್ತಿ ಅಂತ ಅಂದ್ರೆ, ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ, ಗುಣಗಾನ ಮಾಡೋದಿಕ್ಕೆ ಬಾಯಿ ತುದಿಯಲ್ಲಿದೆ, ಆದ್ರೆ ಕ್ಯಾಮ್ರಾ ಮುಂದೆ ಇದ್ದೀನಿ, ನಾನು ಹೇಳೋದಕ್ಕಾಗಲ್ಲ. ಎದುರುಗಡೆ ಸಿಕ್ಕಿದ್ರೆ ಕಥೆನೇ ಬೇರೆ. ನಿನ್ನಂತ ಆಂಡು ಪಾಂಡುಗಳಿಗೆಲ್ಲ ಎದ್ರು ಅಂತ ಮನುಷ್ಯ ಅಲ್ಲ ಸಿದ್ದರಾಮಯ್ಯ. ದೇ ಕಾಲ್ ಮಿ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. ಅಲ್ಲಯ್ಯ ಟಿಜೆ ಅಬ್ರಾಮ್, ನೀನ್ ಯಾರಯ್ಯ? ಫಸ್ಟ್ ಆಫ್ ಆಲ್ ಈಸಿಯಾಗಿ ದುಡ್ಡು ಮಾಡ್ಬೇಕು ಅಂತ ಯಾರ ತಲೆಯಲ್ಲಾದ್ರೂ ಇದ್ರೆ ಇಂಥ ನನ್ನ ಮಗನ್ ಇಕ್ಕೊಳ್ರಿ, ಈಸಿಯಾಗಿ ದುಡ್ಡು ಮಾಡ್ಬೋದು. ಕೋಟಿ ಕೋಟಿ ಡೀಲ್ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡುವಂತಹ ಅಬ್ರಹಾಂ ಕಿರುಕುಳಕ್ಕೆ ನೊಂದವರು ಸಾಕಷ್ಟು ಮಂದಿ ಇದ್ದಾರೆ. ನೀನ್ ಮಾಡಿದ ಅಲ್ಕಾ ಕೆಲ್ಸಕ್ಕೆ ಸುಪ್ರೀಂ ಕೋರ್ಟ್ 25 ಲಕ್ಷ ರೂಪಾಯಿ ದಂಡ ಹಾಕಿತ್ತು, ಮರ್ತೋಗ್ಬಿಟ್ಟ? 25 ಲಕ್ಷ ದಂಡವನ್ನ 2 ವಾರದಲ್ಲಿ ಕಟ್ಟುವಂತೆ ಸುಪ್ರೀಂ ಕೋರ್ಟ್ ಟಿಜೆ ಅಬ್ರಹಾಂಗೆ ಬರೆ ಹಾಕಿದೆ. 25ರಿಂದ 50 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಪವರ್ ಟಿವಿ ಸ್ವಿಂಗ್ ಆಪರೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದು ಮರ್ತೋದ? ತಾನೇ ಕೇಸ್ ಹಾಕ್ಸ್ಬಿಟ್ಟು ರೇಡ್ ಮಾಡಿಸ್ಬಿಟ್ಟು ಮತ್ತೆ ಅಲ್ಲಿಂದ ಬಿಡಿಸ್ಬೇಕಂದ್ರೆ ಇಷ್ಟು ಲಂಚ ಕೊಡಿ ಅಷ್ಟು ಲಂಚ ಕೊಡಿ ಅಂತ ಹೇಳಿ KS ಅಧಿಕಾರಿ ಡಾಕ್ಟರ್ ಸುಧಾ ಅವರಿಗೆ ಹೇಗೆಲ್ಲ ಈತ ಟಾರ್ಚರ್ ಮಾಡಿದ್ದ. ಅವಾಗೆಲ್ ತಲೆ ಮರೆಸ್ಕೊಂಡು ಹೋಗಿದ್ದೆ, ಅವಾಗಿಲ್ದಿದ್ದ ಧೈರ್ಯ ಇವಾಗ ಬಂದ್ಬಿಡ್ತಾ? ಇಡೀ ಕುಟುಂಬ ಸಫರ್ ಆಗಿತ್ತು ಈತನ ಒಂದು ದುರಹಂಕಾರಕ್ಕೆ. ನಮ್ದೆಂತ ಜನ್ಮ ರೀ, ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳ್ದಂಗ ಆಗ್ತಾ ಇದೆ ಸಿದ್ದರಾಮಯ್ಯ. ಅವರು ಒಂದು ಶಕ್ತಿ, ಜೊತೆಯಲ್ಲಿ ಅವ್ರ ಹಿಂದೆ ದೊಡ್ಡ ಸೈನ್ಯನೇ ಇದೆ. ನಮ್ಮಂತ ಶೋಷಿತ ಸಮುದಾಯದ ಅನೇಕ ನಾಯಕರುಗಳು ರಾಜ್ಯಾದ್ಯಂತ ಇದ್ದಾರೆ. ಹುಷಾರ್.